ಹೆಸರು ಜಯರಾಮ್ ಅಂತೇಳಿ ಅಡ್ವೊಕೇಟ್ ನಾನು, ಬಳ್ಳಾರಿ. ಈಗ ಸುಮಾರು ಒಂದು ವಾರದ ಹಿಂದೆ ಕೊಳಗೋಳ ಗ್ರಾಮದಲ್ಲಿ ಕೆರೆ ಮಣ್ಣನ್ನು ತೆಗೆಯುವ ವಿಚಾರದಲ್ಲಿ ಎರಡೂ ಗುಂಪುಗಳ ನಡುವೆ ತುಂಬ ಘರ್ಷಣೆ ಆಗಿ ಒಬ್ರಿಗೊಬ್ರು ಹೊಡ್ಕೊಂಡು ಗಾಯಗಳು ಮಾಡಿಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆ ನಾಯಕ ಜನಾಂಗ ಅಂದರೆ ವಾಲ್ಮೀಕಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನರು. ಯಾಕಂದರೆ ಈ ಹಿಂದೆ ಕೂಡ ಈ ಹುಲಿಯಪ್ಪ ಅಂತೇಳಿ ಅವರು ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ DC ಅವರಿಗೆ ಮತ್ತು SP ಮೇಡಮ್ ಅವ್ರಿಗೆ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದರು. ಕೆರೆ ಅಂಗಳದಲ್ಲಿರ್ತಕ್ಕಂಥ ಮಣ್ಣನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಇದನ್ನು ತಡೆಗಟ್ಟಬೇಕು ಅಂತೇಳಿ ಕೂಡ ಅವರು ಮನವಿ ಮಾಡಿದರು. ಆದರೂ ಕೂಡ ಇವತ್ತು ಅವರು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಕೂಡ ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಂಗೆ ಕಾಣ್ತೈತೆ. ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಆಫ್ ದ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಅವತ್ತೇನೆ ಅದು ಏನಾದರೂ ತಡೆಗಟ್ಟಿದ್ರೆ ಈ ಘಟನೆ ಆಗುವ ಚಾನ್ಸ್ ಇದ್ದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಈಗ ನೋಡು, ಅಮಾಯಕರು ಇಬ್ರಿಗೊಬ್ರು ಹೊಡ್ಕೊಂಡು, ಅದು ಯಾರ್ದೇನೋ ಪ್ರಾಪರ್ಟಿ ಅಲ್ಲ, ಸರ್ಕಾರದ್ದು ಕೆರೆ, ಸರ್ಕಾರದ್ದು ಕೆರೆ ಮಣ್ಣು ಸರ್ಕಾರದ ಮಣ್ಣನ್ನು ತಗೊಂಡು ಅವರು ಎಲ್ಲಿಗೆ ಸಾಗಾಣಿಕೆ ಮಾಡ್ತಾರೋ ಮಾರಾಟ ಮಾಡ್ತಾರೋ ಅದೆಲ್ಲ ಬೇರೆ. ಬಟ್ ಇಲ್ಲಿ ಏನಾಗೈತೆ ಅಂದರೆ ಎರಡು ಗುಂಪಿನ ನಡುವೆ ಒಬ್ರಿಗೊಬ್ರು ಘರ್ಷಣೆ ಮಾಡಿಕೊಂಡು ಒಂದು ಗಾಯಗಳು ಮಾಡಿಕೊಂಡು ಆಸ್ಪತ್ರೆಗೆ ಸೇರಿರ್ತಕ್ಕಂಥದ್ದು ತುಂಬ ವಿಷಾದವಾದಂಥ ಘಟನೆ ಇದು. ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಎರಡು ಊರಲ್ಲಿರ್ತಕ್ಕಂಥ ಎಲ್ಲ ಜನರು ಒಂದಾಗಬೇಕು, ಒಟ್ಟಾಗಬೇಕು. ಯಾವುದೇ ರೀತಿ ಜಾತಿ ಭೇದ ಮತಗಳು ಇಲ್ಲದಂಗೆ ಎಲ್ಲರೂ ಶಾಂತಿಯಿಂದ ಬಾಳ್ಬೇಕಂತಕ್ಕಂಥ ನಮ್ಮ ಒಂದು ಆಶೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈಗ ಎಲ್ಲ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರೆಲ್ಲ ಸೇರಿಕೊಂಡು ಅದೊಂದು ಶಾಂತಿ ಸಭೆಯನ್ನು ಕರೆದು ಮುಂದೆ ಈ ರೀತಿ ಘಟನೆಗಳು ಆಗಬಾರ್ದು ಅಂತೇಳಿ ಅದನ್ನು ಯಾವುದೋ ಒಂದು ಕ್ರಮ ತೆಗೆದುಕೊಳ್ಳಬೇಕು ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಂತೇಳಿ ನಾನು ಈ ಒಂದು ಮನವಿಯನ್ನು ನಾನು ಎಲ್ಲರಿಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ.